ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಲ್ಲಿ ಕೇಳಬಹುದಾದಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿದೆ, ನಾವು ಮೊದಲನೇದಾಗಿ MCQ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ 1 ಅಂಕದ ಪ್ರಶ್ನೆಗಳು, ನಂತರ 2 ಅಂಕದ 3 ಅಂಕದ ಪ್ರಶ್ನೆಗಳು. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದನ್ನ ಕೇಳ್ತಾರೆ ಈ ಒಂದು ಪಾಠದಲ್ಲಿ, ಅದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ರು ರೆಡಿ ಇದ್ದೀರಾ ಅಂತ ಅನ್ಕೊಳ್ತೇನೆ. ನೋಡಿ, ಮೊದಲನೇ ಪ್ರಶ್ನೆ ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಜಸ್ಟ್ ಇದನ್ನ ನಿಮ್ಮ ಜನರಲ್ ನಾಲೆಜ್, ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಪಾಠವನ್ನ ಕಲ್ತಿದ್ದೀರಾ ಅಲ್ವಾ, ಆ ಒಂದು ಪಾಠಕ್ಕೆ ಇದು ರಿಲೇಟ್ ಆಗತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುವಂತಹ ಒಂದು ಸಂಯುಕ್ತ ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್, ಆಪ್ಷನ್ ಬಿ ತಾಮ್ರದ ಆಕ್ಸೈಡ್, ಆಪ್ಷನ್ ಸಿ ಕಬ್ಬಿಣದ ಆಕ್ಸೈಡ್, ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇದೇನ್ ಮಾಡುತ್ತೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಇದು ಉತ್ಪತ್ತಿ ಮಾಡುತ್ತೆ. ಅದರಿಂದ ಇದಕ್ಕೆ ಎಂಪೋಟೆರಿಕ್ ಆಕ್ಸೈಡ್ ಅಂತಾನೂ ಕೂಡ ಕರೀತಾರೆ ಅಲ್ವಾ. ಆಪ್ಷನ್ ಎ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ನೋಡಿ, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೋಡಿಯಂ ಕಾರ್ಬೋನೇಟ್ Na2CO3 ಏನಾಗತ್ತೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ NaCl ಉಂಟಾಗತ್ತೆ, ಹಾಗೆ ನೀರು ಬಿಡುಗಡೆ ಆಗತ್ತೆ, ಅದರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಉಂಟಾಗತ್ತೆ. ಹಾಗಾದ್ರೆ ಬಿಡುಗಡೆ ಆಗುವಂತ ಅನಿಲ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ನೋಡಿ, ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲ, ಹೈಡ್ರೋಜನ್ ಅಲ್ಲ, ಕ್ಲೋರಿನ್ ಕೂಡ ಅಲ್ಲ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಸುಣ್ಣದ ತಿಳಿ ನೀರು, ಶುದ್ಧ ನೀರು, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಜಠರ ರಸ. ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತುವನ್ನ ನಾವು ಆಮ್ಲ ಅಂತ ಕರಿತೇವೆ ಅಲ್ವಾ. ಆಮ್ಲದಲ್ಲಿ ಏನಾಗತ್ತೆ, ಅದು ನೀಲಿ ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗತ್ತೆ. ಆಪ್ಷನ್ ಎ ಸುಣ್ಣದ ತಿಳಿ ನೀರು ಇರ್ಬೋದು, ಶುದ್ಧ ನೀರು. ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್, ಜಠರ ರಸ ಅಂತ ಇದೆ. ಇಲ್ಲಿ ಆಪ್ಷನ್ ಡಿ ಜಠರದ ರಸ ಅಲ್ವಾ. ಜಠರ ರಸ ಆಮ್ಲೀಯವಾಗಿರುತ್ತೆ ಅಲ್ವಾ, ಅದನ್ನ ಏನ್ ಮಾಡತ್ತೆ, ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ ಎ ಮೆಥೆನೋಯಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಮ್ಲ. ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುವಂತದ್ದು ಮೊಸರಿನಲ್ಲಿ ಅಲ್ವಾ. ಹಾಗೆ ಸಿಟ್ರಿಕ್ ಆಮ್ಲ ಎಲ್ಲಿರುತ್ತೆ? ನಿಂಬೆ ಹಣ್ಣು ಇರಬಹುದು. ಇಲ್ಲಿ
ಸಿಟ್ರಿಕ್ ಆಮ್ಲ ಇರುತ್ತೆ. ಆಕ್ಸಾಲಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ ಇರುವಂಥದ್ದಲ್ಲಿ ಅದು ಟೊಮೆಟೊ ಹಣ್ಣಿನಲ್ಲಿ ಇರುತ್ತೆ ಅಲ್ವಾ ಆಕ್ಸಾಲಿಕ್ ಆಮ್ಲ. ಮಿಥೆನೋಯಿಕ್ ಆಮ್ಲ ಇರುವಂಥದ್ದಲ್ಲಿ ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವಂತಹ ಆಮ್ಲ ಯಾವುದು? ಮೆಥೆನೋಯಿಕ್ ಆಮ್ಲ. ಆಪ್ಷನ್ ಎ ಸರಿಯಾದ ಉತ್ತರ, ಮೆಥೆನೋಯಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ತಟಸ್ಥ ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ, ತಟಸ್ಥ ದ್ರಾವಣ ಅಂದ್ರೆ ಅದರ pH ಮೌಲ್ಯ ಎಷ್ಟಿರುತ್ತೆ? 7 ಇರುತ್ತೆ ಅಲ್ವಾ. pH ಮೌಲ್ಯ ಹೆಚ್ಚಾದಂತೆ ಏನಾಗತ್ತೆ? ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಪ್ಷನ್ ಡಿ ನೋಡಿ, ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನೋಡಿ, ಒಂದು ತಟಸ್ಥ ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಅಂದ್ರೆ 8, 9 ಈ ರೀತಿಯಾಗಿ ಆದಂತೆ ಅಲ್ಲಿ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗತ್ತಾ? ಇಲ್ಲ. ಆಮ್ಲೀಯ ಲಕ್ಷಣ ಹೆಚ್ಚಾಗತ್ತಾ? ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗೋದಿಲ್ಲ ಅಲ್ವಾ, ಕಡಿಮೆಯಾಗುತ್ತದೆ ಅಂತ ಇದೆ. ಇಲ್ಲ, ತಪ್ಪಾಗಿದೆ. ಆಮ್ಲೀಯ ಲಕ್ಷಣ ಕೂಡ ಹೆಚ್ಚಾಗೋದಿಲ್ಲ. ಯಾವ ಲಕ್ಷಣ ಹೆಚ್ಚಾಗತ್ತೆ? ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ. ಸರಿ ಇದೆ, ಮೊದಲನೇ ಸೆಂಟೆನ್ಸ್ ಸರಿ ಇದೆ. ಆಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ, ಸರಿ ಇದೆ. ನೋಡಿ, ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಸರಿ ಇದೆ ಅಲ್ವಾ. ಪ್ರತ್ಯಾಮ್ಲೀಯತೆ ಹೆಚ್ಚಾದಂತೆ ಏನಾಗುತ್ತೆ? OH ಮೈನಸ್ ಅಯಾನುಗಳ ಸಂಖ್ಯೆ ಕೂಡ ಹೆಚ್ಚಾಗತ್ತೆ. ಆಪ್ಷನ್ ಸಿ ಸರಿ ಇದೆ. ಆಪ್ಷನ್ ಡಿ ನೋಡಿ, ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ. ಹೌದು, ಸರಿ ಇದೆ. ಆಮ್ಲೀಯ ಲಕ್ಷಣ ಕಡಿಮೆಯಾಗತ್ತೆ, ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗತ್ತೆ ಅಲ್ವಾ. H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. H+ ಅಯಾನುಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ, ಕಡಿಮೆ ಆಗತ್ತೆ ಅಲ್ವಾ. ಅದರಿಂದ ಆಪ್ಷನ್ ಡಿ ಕೂಡ ತಪ್ಪಾಗಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಒಂದು ತಟಸ್ಥ ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಸಂಯುಕ್ತದ ಸಾಮಾನ್ಯ ಹೆಸರೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೇವೆ ನಾವು. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಲ್ಲ ಅಲ್ವಾ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಹೆಸರು. ಜಿಪ್ಸಮ್ ತಪ್ಪಾಗಿದೆ. ಸೋಡಿಯಂ ಕಾರ್ಬೋನೇಟ್ ಅಂತ ಕರೆಯೋದಿಲ್ಲ, ಇದನ್ನ ನಾವು ಏನಂತ ಕರಿತೇವೆ? ಚಲುವೆ ಪುಡಿ ಅಂತ ಕರಿತೇವೆ ಅಲ್ವಾ. ಬ್ಲೀಚಿಂಗ್ ಪೌಡರ್, ಇದರ ಸಾಮಾನ್ಯ ಹೆಸರು ಬ್ಲೀಚಿಂಗ್ ಪೌಡರ್ ಅಥವಾ ಚೆಲುವೆ ಪುಡಿ ಅಂತ ಕರಿತೇವೆ. ಆಪ್ಷನ್ ಈ ಆಪ್ಷನ್ ಏನಾಗಿದೆ? ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣ ಯಾವುದು ಅಂತ ಕೇಳಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ HCl ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವಂತಹ ಲವಣ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ HCl ಮತ್ತೆ NaOH ವರ್ತಿಸಿದಾಗ ಏನಾಗತ್ತೆ? NaCl, ಸೋಡಿಯಂ ಕ್ಲೋರೈಡ್ ಉಂಟಾಗತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲ, ಅಡುಗೆ ಸೋಡಾ ಉಂಟಾಗೋದಿಲ್ಲ, ವಾಷಿಂಗ್ ಸೋಡಾ ಕೂಡ ಉಂಟಾಗೋದಿಲ್ಲ. ಏನುಂಟಾಗತ್ತೆ? ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಒಂದು ಲವಣ ಉಂಟಾಗುತ್ತದೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಡ್ಯಾಶ್ ನಲ್ಲಿ ಸೋಡಿಯಂ ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡುತ್ತೆ. ಹಾಗೆ ಕ್ಲೋರಿನ್ ಡ್ಯಾಶ್ ನಲ್ಲಿ ಹಾಗೂ ಹೈಡ್ರೋಜನ್ ಅನಿಲ ಡ್ಯಾಶ್ ಅಲ್ಲಿ ಬಿಡುಗಡೆಯಾಗುತ್ತವೆ. ಅಂದ್ರೆ ಯಾವ ಭಾಗದಲ್ಲಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ನೋಡಿ, ಕ್ಲೋರಿನ್ ಅನಿಲ ಆನೋಡ್ ನಲ್ಲಿಯೂ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ ನಲ್ಲಿಯೂ ಬಿಡುಗಡೆಯಾಗುತ್ತೆ. ಕ್ಲೋರಿನ್ ಅನಿಲ ಕ್ಯಾಥೋಡ್ ನಲ್ಲಿ ಮತ್ತು ಹೈಡ್ರೋಜನ್ ಅನಿಲ ಆನೋಡ್ ನಲ್ಲಿ. ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ ಆನೋಡ್ ನಲ್ಲಿ, ಕ್ಲೋರಿನ್ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ ನಲ್ಲಿ ಅಂತ ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಂಟು ಮಾಡುತ್ತೆ. ಹಾಗೆ ಕ್ಲೋರಿನ್ ಆನೋಡ್ ನಲ್ಲಿಯೂ ಹಾಗೆ ಹೈಡ್ರೋಜನ್ ಅನಿಲ ಕ್ಯಾಥೋಡ್ ನಲ್ಲಿಯೂ ಬಿಡುಗಡೆಯಾಗತ್ತೆ. ಯಾವ ಅನಿಲ ಯಾವ ಭಾಗದಲ್ಲಿ ಬಿಡುಗಡೆ ಆಗತ್ತೆ ಅನ್ನೋದನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಚಲುವೆ ಪುಡಿಯನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ, ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವರು, ನೀರಿನ ಶಾಶ್ವತ ಗಡಸುತನ ನಿವಾರಣೆಗಾಗಿ ಬಳಸುವರು, ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಬಳಸ್ತಾರೆ ಅಂತ ಇದೆ. ಇಲ್ಲಿ ಚಲುವೆ ಪುಡಿಯನ್ನ ಯಾವ ಸಂದರ್ಭದಲ್ಲಿ ಬಳಸಲಾಗತ್ತೆ? ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸ್ಲಿಕ್ಕೆ ಅಲ್ವಾ, ಸೋಂಕುನಾಶಕವಾಗಿ. ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನ ಬಳಸ್ತಾರೆ. ಹಾಗೆ ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವುದಿಲ್ಲ. ನೀರಿನ ಶಾಶ್ವತ ಗಡಸುತನ ನಿವಾರಣೆಗಾಗಿ ಯಾವುದನ್ನ ಬಳಸ್ತಾರೆ? ಸೋಡಿಯಂ ವಾಷಿಂಗ್ ಸೋಡಾ ಅಲ್ವಾ. ಹಾಗೆ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸ್ಲಿಕ್ಕೆ ಬೇಕಿಂಗ್ ಸೋಡಾವನ್ನ ಬಳಸ್ತಾರೆ. ಈ ರೀತಿಯಾಗಿ ನಿಮ್ಗೆ ಅದರ ಉಪಯೋಗಗಳು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು. ನಿಮ್ಗೆ ಗೊತ್ತಿದೆ, ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ. ಇಲ್ಲಿ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ತಟಸ್ಥವಾಗಿವೆ, ಪ್ರತ್ಯಾಮ್ಲೀಯವಾಗಿವೆ, ಆಮ್ಲೀಯವಾಗಿವೆ. ಇಲ್ಲಿ ತಟಸ್ಥವಾಗಿವೆ, ಪ್ರತ್ಯಾಮ್ಲೀಯವಾಗಿದೆ, ಆಮ್ಲೀಯವಾಗಿದೆ ಅಂತ ಇದೆ ನೋಡಿ. ಪ್ರಬಲ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಇವುಗಳ ಲವಣ ಸೋಡಿಯಂ ಕ್ಲೋರೈಡ್ NaCl, ಹಾಗೆ ಲವಣ ಮತ್ತು ನೀರು ಅಲ್ವಾ H2O. ಇಲ್ಲಿ ಈ ಉಂಟಾದಂತಹ ಲವಣ ಏನಾಗಿದೆ? ತಟಸ್ಥವಾಗಿದೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಬಾಯಿಯ pH ಇದಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ನಮ್ಮ ಬಾಯಿಯಲ್ಲಿ pH ಇಷ್ಟು pH ಇರಬೇಕು ಅಂತ ಇದೆ ಅಲ್ವಾ. ಅದಕ್ಕಿಂತ ಕಡಿಮೆ ಆದ್ರೆ ಏನಾಗತ್ತೆ? ಹಲ್ಲಿನ ಸವೆತ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. 5.5 pH 7, 5.6, 8 ಎಷ್ಟಿರ್ಬೇಕು? ಬಾಯಿಯ pH ಎಷ್ಟಕ್ಕಿಂತ ಕಡಿಮೆಯಾದಾಗ? 5.5 ಅಲ್ವಾ. ಇದಕ್ಕಿಂತ ಕಡಿಮೆಯಾದಾಗ ಏನಾಗತ್ತೆ? ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ನೋಡಿ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ pH ಎಷ್ಟು ಅಂತ ಕೇಳಿದ್ದಾರೆ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದನ್ನ ನಾವೇನಂತ ಕರಿತೇವೆ? ಇದೊಂದು
ಪ್ರತ್ಯಾಮ್ಲ, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದೊಂದು ಪ್ರತ್ಯಾಮ್ಲ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇದೊಂದು ಪ್ರತ್ಯಾಮ್ಲ ಅಂತ ಹೇಳ್ಬಹುದು. 12, 10, 9, 8 ಅಂತ ತೆಗೆದುಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ 10. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾದ pH ಎಷ್ಟಿರುತ್ತೆ? 10. ನೋಡಿ, ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ. ಕೆಲವೊಂದು ವಸ್ತುಗಳ ವಾಸನೆ ಏನಾಗತ್ತೆ? ಆಮ್ಲೀಯ ಮಾಧ್ಯಮದಲ್ಲಿ, ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗತ್ತೆ. ಇವುಗಳನ್ನ ನೈಸರ್ಗಿಕ ಸೂಚಕಗಳು, ಘ್ರಾಣ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು, ಪ್ರತ್ಯಾಮ್ಲಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಾಸನೆ, ಕೆಲವು ವಸ್ತುಗಳ ವಾಸನೆ ಏನಾಗತ್ತೆ? ಬದಲಾಗತ್ತೆ. ಅಂದ್ರೆ ಅವುಗಳನ್ನ ನಾವೇನು ಹೇಳ್ತೇವೆ? ಘ್ರಾಣ ಸೂಚಕಗಳು. ಅಂದ್ರೆ ವಾಸನೆಯ ಮೂಲಕ ಅವು ಆಮ್ಲದಲ್ಲಿದೆಯೋ ಪ್ರತ್ಯಾಮ್ಲವೋ ಅನ್ನೋದನ್ನ ಸೂಚಿಸುತ್ತೆ. ಆದ್ರಿಂದ ಅವುಗಳನ್ನ ಘ್ರಾಣ, ಆಲ್ಫ್ಯಾಕ್ಟರಿ ಅಂದ್ರೆ ಘ್ರಾಣ ಅಂತ, ಸೂಚಕಗಳು ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನ ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನ ಬಳಸಲಾಗತ್ತೆ ಅಂತ ಕೇಳಿದರೆ, ಜೀವ ನಿರೋಧಕ, ನೋವು ನಿವಾರಕ, ಆಮ್ಲಶಾಮಕ, ನಂಜು ನಿವಾರಕ. ಅಜೀರ್ಣದ ಚಿಕಿತ್ಸೆಗೆ ಬಳಸುವಂತಹ ಒಂದು ಔಷಧ ಯಾವುದು? ಜೀವ ನಿರೋಧಕ ಅಲ್ಲ, ನೋವು ನಿವಾರಕನು ಕೂಡ ಅಲ್ಲ, ನಂಜು ನಿವಾರಕ ಅಲ್ಲ. ಅದನ್ನ ಆಮ್ಲಶಾಮಕ ಅಂತ ಕರಿತೇವೆ ಅಲ್ವಾ? ಯಾವುದು? ಆಪ್ಷನ್ ಸಿ, ಆಮ್ಲಶಾಮಕ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾಪರ್ ಸಲ್ಫೇಟ್ CuSO4.5H2O ಘಟಕ ಸೂತ್ರ ಅಣುವಿನಲ್ಲಿ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಎಷ್ಟು ಅಂತ ಇದೆ. ಇಲ್ಲಿ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಎಷ್ಟು? 6, 5, 4, 2 ಅಂತ ಇದೆ. ಇಲ್ಲಿ ನೀರಿನ ಅಣುಗಳ ಸ್ಥಿರ ಸಂಖ್ಯೆ ಎಷ್ಟು? 5. ಆಪ್ಷನ್ ಬಿ, 5. ನೆಕ್ಸ್ಟ್ ಕ್ವಶನ್ ನೋಡಿ, ಇದು 1 ಅಂಕದ ಪ್ರಶ್ನೆಗಳು. ಈಗ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ, ಅದು 1 ಅಂಕದ ಪ್ರಶ್ನೆಗಳಿರುತ್ತೆ. ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನ ಹೆಸರಿಸಿ ಅಂತ ಇದೆ. ಆಮ್ಲೀಯ ಮತ್ತು ಹಾಗೆ ಪ್ರತ್ಯಾಮ್ಲೀಯ ಅಲ್ವಾ? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ, ಆಮ್ಲೀಯ ಸ್ವಭಾವಕ್ಕೆ ಕಾರಣವಾದಂತ ಅಯಾನುಗಳು ಯಾವುದು? H+ ಅಯಾನುಗಳು. ಪ್ರತ್ಯಾಮ್ಲೀಯ ಸ್ವಭಾವಕ್ಕೆ ಕಾರಣವಾದಂತ ಅಯಾನುಗಳು ಯಾವುದು? OH- ಅಯಾನುಗಳು ಅಂತ ಹೇಳಲಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯಾವುದಾದರೂ 2 ಉಪಯೋಗಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ 2 ಉಪಯೋಗಗಳು. ಇದನ್ನ 1 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ.
ಆಟಿಕೆಗಳ ತಯಾರಿಕೆಯಲ್ಲಿರಬಹುದು, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿರಬಹುದು ಮತ್ತು ನುಣುಪಾದ ಮೇಲ್ಮೈಯನ್ನ ನಿರ್ಮಿಸ್ಲಿಕ್ಕೆ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆಮ್ಲಗಳ ಸಾರರಿಕ್ತಗೊಳಿಸುವಿಕೆ ಎಂದರೇನು ಅಂತ ಇದೆ. ಸಾರೀಕೃತಗೊಳಿಸುವಿಕೆ, ಸಾರರಿಕ್ತಗೊಳಿಸುವಿಕೆ ಅಲ್ವಾ. ಆಮ್ಲ ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಆಮ್ಲಗಳ ಸಾರರಿಕ್ತಗೊಳಿಸುವಿಕೆ ಎಂದರೇನು? ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನು ಹೈಡ್ರೋನಿಯಂ ಅಯಾನು ಅಥವಾ OH- ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನ ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ. ಆಮ್ಲಗಳ ಸಾರರಿಕ್ತಗೊಳಿಸುವಿಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಗ್ರಾಣ ಸೂಚಕಗಳು ಎಂದರೇನು? ಇದನ್ನ ನಿಮ್ಗೆ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಗ್ರಾಣ ಸೂಚಕಗಳು ಎಂದರೇನು? ಇಲ್ಲಿ ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನ ಗ್ರಾಣ ಸೂಚಕಗಳು ಎನ್ನುತ್ತಾರೆ. ಕೆಲವು ವಸ್ತುಗಳ ವಾಸನೆ ಏನಾಗತ್ತೆ, ಆಮ್ಲೀಯ ಮಾಧ್ಯಮದಲ್ಲಿದ್ದಾಗ ಅವು ಒಂದು ರೀತಿಯ ವಾಸನೆಯನ್ನ ತೋರಿಸುತ್ತೆ. ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಅದು ಬದಲಾಗತ್ತೆ. ಇದನ್ನ ನಾವೇನಂತ ಕರಿತೇವೆ? ಇವುಗಳನ್ನ ಗ್ರಾಣ ಸೂಚಕಗಳು ಎನ್ನುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ? ಆಮ್ಲದ ಜಲೀಯ ದ್ರಾವಣದಲ್ಲಿ ಏನಾಗತ್ತೆ, ವಿದ್ಯುತ್ ಪ್ರವಹಿಸುತ್ತೆ ಅಲ್ವಾ. ಏಕೆ ಅಂತ ಕೇಳಿದ್ದಾರೆ ನೋಡಿ. ಆಮ್ಲದ ಜಲೀಯ ದ್ರಾವಣದಲ್ಲಿ ಏನಾಗತ್ತೆ, ಅಲ್ಲಿ H+ ಮತ್ತೆ OH- ಅಯಾನುಗಳು ಉಂಟಾಗತ್ತೆ ಅಲ್ವಾ. H+ ಅಯಾನುಗಳು ಉಂಟಾಗತ್ತೆ. ಜಲೀಯ ದ್ರಾವಣದಲ್ಲಿ ಮಾತ್ರ ಈ ಅಯಾನುಗಳು ಉಂಟಾಗತ್ತೆ. ಈ H+ ಅಯಾನುಗಳು ವಿದ್ಯುತ್ ವಾಹಕತೆಗೆ ಕಾರಣವಾಗಿದೆ. ಈ H+ ಅಯಾನುಗಳು ವಿದ್ಯುತ್ ವಾಹಕತೆಗೆ ಕಾರಣವಾಗಿದೆ ಅಂತ ನಾವು ಹೇಳ್ಬಹುದು. ನೋಡಿ, ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು? ಆಮ್ಲದ ದ್ರಾವಣವನ್ನ ಸಾರರಿಕ್ತಗೊಳಿಸಿದಾಗ ಅಂದ್ರೆ ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನ ಮಿಶ್ರಣಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು? ಇಲ್ಲಿ ಏನಾಗತ್ತೆ, ಹೈಡ್ರೋನಿಯಂ ಅಯಾನುಗಳ ಸಾರತೆ ಏನಾಗತ್ತೆ, ಕಡಿಮೆ ಆಗತ್ತೆ. ಸಾರತೆ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದ್ದಾರೆ ಅಲ್ವಾ. ಹೈಡ್ರೋನಿಯಂ ಅಯಾನುಗಳ
ಸಾರತೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ್ರಾವಣದ ಸ್ವಭಾವದ ಮೇಲೆ H+ ಅಯಾನುಗಳ ಸಾರತೆಯು ಯಾವ ಪರಿಣಾಮವನ್ನ ಹೊಂದಿದೆ ಅಂತ ಕೇಳಿದ್ದಾರೆ. H+ ಅಯಾನುಗಳು ಹೆಚ್ಚಾದಂತೆ, ಅವುಗಳ ಸಾರತೆ ಹೆಚ್ಚಾದಂತೆ ಏನಾಗತ್ತೆ? ಆಮ್ಲೀಯತೆ ಹೆಚ್ಚಾಗತ್ತೆ. ಆಮ್ಲೀಯತೆ ಹೆಚ್ಚಾಗತ್ತೆ. H+ ಅಯಾನುಗಳ ಸಾರತೆ ಹೆಚ್ಚಾದಂತೆ ಏನಾಗತ್ತೆ? ಆಮ್ಲೀಯತೆ ಹೆಚ್ಚಾಗತ್ತೆ. H+ ಅಯಾನುಗಳ ಸಾರತೆ ಕಡಿಮೆಯಾದಂತೆ ಅಯಾನುಗಳ ಸಾರತೆ ಕಡಿಮೆಯಾದಂತೆ ಏನಾಗತ್ತೆ? ಆಮ್ಲೀಯತೆನೂ ಕೂಡ ಕಡಿಮೆಯಾಗತ್ತೆ. ಈ ರೀತಿಯಾಗಿ H+ ಅಯಾನುಗಳ ಸಾರತೆಯು ಏನ್ ಮಾಡಿದೆ? ದ್ರಾವಣದ ಸ್ವಭಾವದ ಮೇಲೆ ಪರಿಣಾಮವನ್ನ ಹೊಂದಿದೆ. ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚಲುವೆ ಪುಡಿಯನ್ನ ಉತ್ಪತ್ತಿ ಮಾಡುವ ವಸ್ತುವನ್ನ ಹೆಸರಿಸಿ ಅಂತ ಇದೆ. ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚಲುವೆ ಪುಡಿಯನ್ನ ಉತ್ಪತ್ತಿ ಮಾಡುವಂತಹ ವಸ್ತು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಏನನ್ನ ಉಂಟು ಮಾಡುತ್ತೆ? ಚಲುವೆ ಪುಡಿ CaOCl2 ಚಲುವೆ ಪುಡಿಯನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಗಡಸು ನೀರನ್ನ ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನ ಹೆಸರಿಸಿ. ಗಡಸು ನೀರನ್ನು ಮೆದುಗೊಳಿಸಲು ಬಳಸುವಂತಹ ಸೋಡಿಯಂ ಸಂಯುಕ್ತ. ಇಲ್ಲಿ ಗಡಸು ನೀರನ್ನ ಮೆದುಗೊಳಿಸ್ಲಿಕ್ಕೆ ಬಳಸುವಂತಹ ಸೋಡಿಯಂ ಸಂಯುಕ್ತವನ್ನ ನಾವೇನಂತ ಕರಿತೇವೆ? ಸೋಡಿಯಂ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಲ್ವಾ? ವಾಷಿಂಗ್ ಸೋಡಾ ಅಂತ ಕರಿತೇವೆ ಅಲ್ವಾ? Na2CO3 10H2O ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನ ತೋರಿಸುವ ಸಮೀಕರಣವನ್ನ ಬರೆಯಿರಿ ಅಂತ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಸಮೀಕರಣವನ್ನ ಬರಿಬೇಕು. ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ವಾ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನೀರಿನೊಂದಿಗೆ ವರ್ತಿಸಿದಾಗ ಏನನ್ನ ಉಂಟು ಮಾಡ್ತಾ ಇದೆ ನೋಡಿ? ಕ್ಯಾಲ್ಸಿಯಂ ಸಲ್ಫೇಟ್ 2H2O. ಇದನ್ನ ನಾವು ಜಿಪ್ಸಮ್ ಅಂತ ಕರಿತೇವೆ ಅಲ್ವಾ? ಜಿಪ್ಸಮ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನ ಉಂಟು ಮಾಡ್ತಾ ಇದೆ. ಅದನ್ನ ನಾವು ಜಿಪ್ಸಮ್ ಅಂತ ಕರಿತೇವೆ. ತಟಸ್ಥೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುವ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಎನ್ನುವರು. ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಎನ್ನುವರು.
ನೆಕ್ಸ್ಟ್ ಕ್ವಶನ್ ನೋಡಿ, ವಾಷಿಂಗ್ ಸೋಡಾದ 2 ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ವಾಷಿಂಗ್ ಸೋಡಾ ಅಲ್ವಾ, ಇದರ 2 ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ ನೋಡಿ. ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ವಾಷಿಂಗ್ ಸೋಡಾವನ್ನ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸಬಹುದು. ಹಾಗೆ ಇದನ್ನ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಇದನ್ನ ಉಪಯೋಗಿಸುತ್ತಾರೆ. ಗಡಸು ನೀರನ್ನ ಮೆದುಗೊಳಿಸ್ಲಿಕ್ಕೆ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅನ್ನ ಉಪಯೋಗಿಸ್ತಾರೆ. ಹಾಗೆ ಇದನ್ನ ಸ್ವಚ್ಛಕಾರಿಯಾಗಿ, ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಇದನ್ನ ಕೂಡ ಬಳಸ್ತಾರೆ. ಆಮ್ಲಶಾಮಕಗಳಿಗೆ ಒಂದು ಉದಾಹರಣೆ ಕೊಡಿ. ಆಮ್ಲಶಾಮಕ ಅಂದ್ರೆ ಅಜೀರ್ಣವನ್ನ ನಿಯಂತ್ರಿಸಲಿಕ್ಕೆ ಅಥವಾ ಹೆಚ್ಚಿನ ಆಮ್ಲ ಬಿಡುಗಡೆಯಾದಾಗ ಅದನ್ನ ಕಡಿಮೆ ಮಾಡಲು ಬಳಸುವಂತಹ ಒಂದು ವಸ್ತು ಯಾವುದು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಇದನ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತಾನು ಕೂಡ ಕರೀತಾರೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಾ. ನೆಕ್ಸ್ಟ್ ಕ್ವಶನ್ ನೋಡಿ, ಆಮ್ಲ ಮಳೆ ಎಂದರೇನು? ಆಮ್ಲ ಮಳೆ ಎಂದರೇನು ಅಂತ ಕೇಳಿದ್ದಾರೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾದಾಗ ಅದನ್ನ ಆಮ್ಲ ಮಳೆ ಎನ್ನುತ್ತಾರೆ. ಮಳೆ ನೀರಿನ pH ಮೌಲ್ಯ ಏನಾಗಿರ್ಬೇಕು? ತಟಸ್ಥವಾಗಿರ್ಬೇಕು ಅಲ್ವಾ. ಅದು ಆಮ್ಲೀಯನು ಕೂಡ ಇರಬಾರ್ದು, ಪ್ರತ್ಯಾಮ್ಲೀಯನು ಕೂಡ ಆಗಿರಬಾರ್ದು. ಆದ್ರೆ 5.6ಕ್ಕಿಂತ ಅದರ pH ಕಡಿಮೆ ಆದಾಗ ಅದನ್ನ ಆಮ್ಲ ಮಳೆ ಎನ್ನುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಶುದ್ಧ ನೀರಿನ pH ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಶುದ್ಧ ನೀರಿನ pH ಮೌಲ್ಯ ಎಷ್ಟು ಗೊತ್ತಿದ್ಯಾ? ಶುದ್ಧ ನೀರಿನ pH ಮೌಲ್ಯ 7. ಶುದ್ಧ ನೀರಿನ pH ಮೌಲ್ಯ ತಟಸ್ಥವಾಗಿರ್ಬೇಕು ಅಲ್ವಾ, 7. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿಯವರೆಗೆ ನಾವು 1 ಅಂಕದ ಪ್ರಶ್ನೆಯನ್ನ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಹೆಚ್ಚಿನ ಅಂಕಗಳ ಪ್ರಶ್ನೆಗಳು, 3 ಅಂಕಗಳಿರಬಹುದು, 4 ಅಂಕಗಳಿರಬಹುದು, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೋಡೋಣ. ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆದು ಸಾರರಿಕ್ತ HCl ದ್ರಾವಣವನ್ನ ಗುರುತಿಸಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಯಾಗ್ರಾಮ್. ಇದನ್ನ 3 ಅಂಕಗಳಿಗೆ ಕೇಳಬಹುದು. ನೀರಿನಲ್ಲಿ ಆಮ್ಲೀಯ ದ್ರಾವಣವು ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ. ಈ ರೀತಿಯಾದ ಚಿತ್ರವನ್ನ ನೀವು ಬರಿಬೇಕು ನೋಡಿ. ಎಸ್, ಈ ಚಿತ್ರವನ್ನ ನೀವು ಬರಿಬೇಕು. ಎಲ್ಲ ಒಂದು ಭಾಗಗಳನ್ನ ನೀವು ಗುರ್ತಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೊಳೆ ಇರಬಹುದು, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ರಬ್ಬರ್ ಕಾರ್ಕ್, ಇವೆಲ್ಲವುಗಳನ್ನ ಎಲ್ಲಾ ಭಾಗಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಕೆಲವೊಂದು ಭಾಗಗಳನ್ನ ಪರ್ಟಿಕ್ಯುಲರ್ ಆಗಿ ಗುರ್ತಿಸ್ಲಿಕ್ಕೆ ಹೇಳ್ತಾರೆ. ಆದ್ರಿಂದ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಲೇಬ್ಲಿಂಗ್ ಅನ್ನು ಕೂಡ, ಅಂದ್ರೆ ಅದರ ಭಾಗಗಳನ್ನ ಗುರ್ತಿಸೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ABC ಮತ್ತು ABC ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6, 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನ ಹೊಂದಿರುವ ದ್ರಾವಣ ಯಾವುದು? ಇಲ್ಲಿ A, B, C, ಇದರ pH ಮೌಲ್ಯ 5, 6, 7 ಅಲ್ವಾ. ಇವುಗಳಲ್ಲಿ ಹೆಚ್ಚು ಆಮ್ಲೀಯವಾಗಿರುವ ಸ್ವಭಾವವನ್ನು ಹೊಂದಿರುವಂತಹ ದ್ರಾವಣ ಎ ಅಲ್ವಾ. ಹೆಚ್ಚು ಆಮ್ಲೀಯವಾಗಿರುವ ಸ್ವಭಾವವನ್ನು ಹೊಂದಿರುವಂತಹ ದ್ರಾವಣ ಎ. ಕಾರಣ pH ನ ಒಂದು ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚಾಗತ್ತೆ. pH ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚುತ್ತದೆ. ಆಮ್ಲೀಯತೆ ಹೆಚ್ಚುತ್ತದೆ ಅಲ್ವಾ. ಈ ಒಂದು ಕಾರಣದಿಂದ ಎ ದ್ರಾವಣ ಹೆಚ್ಚು ಆಮ್ಲೀಯ ಸ್ವಭಾವವನ್ನ ಹೊಂದಿರುವಂತಹ ಒಂದು ದ್ರಾವಣ ಅಂತ ಹೇಳ್ಬಹುದು.
ನೆಕ್ಸ್ಟ್ ಕ್ವಶನ್ ನೋಡಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆದು ಸತುವಿನ ಚೂರುಗಳನ್ನ ಗುರುತಿಸಿ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೈಗ್ರಾಮ್, ನೋಟ್ ಮಾಡ್ಕೊಳ್ಳಿ. ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿರುವಂತಹ ಡೈಗ್ರಾಮ್ ಇದು. ನೋಡಿ, ಇಲ್ಲಿ ಸತುವಿನ ಚೂರುಗಳ ಜೊತೆಗೆ ಸಲ್ಫ್ಯೂರಿಕ್ ಆಮ್ಲದ ವರ್ತನೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಚಿತ್ರದ ಮೂಲಕ ತೋರಿಸಿದ್ದಾರೆ. ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ನೋಡಿ. ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನ ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಈ ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ನೋಡಿ, ಅಪ್ಲೈಡ್ ಕ್ವಶನ್ ಎಷ್ಟು ಚೆನ್ನಾಗಿದೆ ಅಂತ. ಜಲೀಯ ಸೋಡಿಯಂ ಕ್ಲೋರೈಡ್, ಜಲೀಯ ಸೋಡಿಯಂ NaCl ಅಲ್ವಾ? ನೋಡಿ, ಸೋಡಿಯಂ ಕ್ಲೋರೈಡ್ ದ್ರಾವಣ ಇದೆ. ಇದರಲ್ಲಿ ನಾವು ಕೆಂಪು ಲಿಟ್ಮಸ್ ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ಯಾವುದೇ ಬದಲಾವಣೆ ಆಗೋದಿಲ್ಲ, ಬಣ್ಣದಲ್ಲಿ ಬದಲಾವಣೆ ಆಗೋದಿಲ್ಲ. ಆದರೆ ಈ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ತನ್ನ ಹಾಯಿಸಲಾಗಿದೆ. ಈ ಒಂದು ಸೋಡಿಯಂ ಕ್ಲೋರೈಡ್ NaCl ದ್ರಾವಣದ ಮೂಲಕ ವಿದ್ಯುತ್ತನ್ನ ಹಾಯಿಸಲಾಗಿದೆ. ವಿದ್ಯುತ್ತನ್ನ ಹಾಯಿಸಿದ ನಂತರ ಏನಾಗಿದೆ? ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಇಲ್ಲಿ ಏನಾಗತ್ತೆ ಅಂದ್ರೆ, ಸೋಡಿಯಂ ವಿದ್ಯುತ್ತನ್ನ ಹಾಯಿಸಿದಾಗ ಸೋಡಿಯಂ ಮತ್ತೆ ಕ್ಲೋರಿನ್ ಅಯಾನುಗಳು ಉಂಟಾಗತ್ತೆ. ಹಾಗೆ H+ ನೀರು, H+ ಮತ್ತೆ OH- ಅಯಾನುಗಳು ಉಂಟಾಗತ್ತೆ. ಈ ಸೋಡಿಯಂ ಅಯಾನುಗಳು ಮತ್ತೆ OH ಅಯಾನುಗಳು ಸೇರಿ ಏನಾಗತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಆಗತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಇದೇನೋ ಒಂದೊಂದು ಪ್ರತ್ಯಾಮ್ಲ ಅಲ್ವಾ? ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದೆ. ಯಾಕೆಂದ್ರೆ ಯಾವಾಗ ನೀವು ವಿದ್ಯುತ್ತನ್ನ ಹಾಯಿಸಿದಾಗ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ, ಅದೊಂದು ಪ್ರತ್ಯಾಮ್ಲ. ಆದ್ದರಿಂದ ಕೆಂಪು ಲಿಟ್ಮಸ್ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಒಂದು ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಈ ಉತ್ಪನ್ನದ ಎರಡು ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಅರ್ಥ ಆಗ್ತಿದ್ಯಾ? ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಎರಡು ಉತ್ಪನ್ನದ ಯಾವುದಾದರೂ ಎರಡು ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ಇಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗಗಳು: ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳಲ್ಲಿ, ಕಾಗದ ತಯಾರಿಕೆ, ಕೃತಕ ನೂಲುಗಳಲ್ಲಿ ಇದನ್ನ ಬಳಸುವರು. ನೋಡಿ, ನೋಟ್ ಮಾಡ್ಕೊಳ್ಳಿ. ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರಬಹುದು? ವಿವರಿಸಿ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಕೃಷಿ ಜಮೀನಿಗೆ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರಬಹುದು ಅಲ್ವಾ? ನೋಡಿ, ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ.
ಪ್ರಶ್ನೆಯನ್ನ ನೋಟ್ ಮಾಡ್ಕೊಂಡ್ರ? ಓಕೆ. ಈ ಪ್ರಶ್ನೆಗೆ ಉತ್ತರವನ್ನ ಬರೀಲಿಕ್ಕೆ ಟ್ರೈ ಮಾಡಿ. ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳೇನಿರಬಹುದು ವಿವರಿಸಿ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ಉತ್ತರವನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡಿ. ಆಯ್ತಾ? ನೋಡಿ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.